ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಸೌಂದರ್ಯ ಲಹರಿ ಹೇಳ್ತಾ ಇದ್ದೆ. ಮುಂದಿನ ಶ್ಲೋಕ ನೋಡೋಣ. ಕ್ವನತ್ ಕಾಂಚೀಧಾಮ ಕರಿಕಲಬಕುಂಭಸ್ತನನತ ಪರೀಕ್ಷೀಣಾ ಮಧ್ಯೆ ಪರಿಣತ ಶರಶ್ಚಂದ್ರವದನ ಧನುರ್ಬಾಣಾನ್ ಪಾಶಂ ಶೃಣುಮಪಿ ದದಾನ ಕರತಲೈಃ ಪುರಸ್ತಾದಾಸ್ತಾಂ ನಃ ಪುರಮತಿ ತುರ ಹೋ ಪುರುಷಿಕ. ಅಂದರೆ ಈ ದೇವಿನ ಆಚಾರ್ಯರು ಹೆಂಗೆ ಹೊಗಳಿದ್ದಾರೆ ಅಂತ ಹೇಳಿದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವೊಂದು ಸುಮ್ಮನೆ ಸೌಂದರ್ಯ ಲಹರಿ ಅಥವಾ ಒಂದು ದೇವಿದು ಒಂದು ಫೋಟೋ ನೋಡ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ನೋಡಿ, ದೇವಿನ ಆಚಾರ್ಯರು ಹೇಳಿದ್ದಾರೆ, ಕಿಣಿಕಿಣಿ ಗುಟ್ಟುವ ಡಾಬಿನ ಕಿರುಗೆಜ್ಜೆ. ನಿನ್ನ ಕಿರುಗೆಜ್ಜೆ ಹೇಗಿದೆ ಅಂತ ಹೇಳಿದರೆ ಕಿಣಿಕಿಣಿ ಅಂತ ಶಬ್ದ ಬರ್ತಾ ಇರುತ್ತೆ. ಮರಿಯಾನೆಯ ಕುಂಭಸ್ಥಳದಂತಿರುವ ಸ್ತನಗಳ ಭಾರದಿಂದ, ತುಸು ಬಾಗಿರುವ ಸ್ತನಗಳ ಭಾರದಿಂದ ನಿನ್ನ ನಡು ಸ್ವಲ್ಪ ಬಗ್ಗೋಗಿರೋ ಹಾಗೆ ಕಾಣಿಸುತ್ತೆ. ತುಸು ಬಾಗಿರುವ ನಡುವಿನಲ್ಲಿ ಬಡವಾದ ಶರಶ್ಚಂದ್ರನನ್ನು ಹೋಲುವ ಮೊಗದ. ನಿನ್ನ ಮುಖ ಒಂದು ಶರಶ್ಚಂದ್ರನ ಹೋಲುತ್ತೆ. 4 ಕೋಮಲ ಕೈಗಳಲ್ಲಿ ಧನುಸ್ಸು, ಬಾಣ, ಪಾಶ, ಅಂಕುಶಗಳನ್ನು ಧರಿಸಿರುವ ತ್ರಿಪುರಾರಿಯ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಹೃದಯ ಕಮಲದಲ್ಲಿ ಬೆಳಗಲಿ. ಅಂದರೆ ನಾವಿಲ್ಲಿ ಅಹಂಕಾರ ಸ್ವರೂಪಿಣಿ ಅಂತ ಅನ್ಕೋಬಾರ್ದು. ಅಂದರೆ ಇದನ್ನೆಲ್ಲ 4 ಕೋಮಲ ಕೈಗಳಲ್ಲಿ ಇಷ್ಟನ್ನು ಹಿಡ್ಕೊಂಡಿರಬೇಕಾದ್ರೆ ಅವಳ ಮುಖ ಎಷ್ಟು ಒಂದು ಕಳಕಳೆಯಿಂದ ತುಂಬಿದೆ. ಹಾಗೆ ತುಂಬಿರುವ ಮೊಗದ ಕಳೆ ಏನೋ ಒಂದು ಅಹಂಕಾರ ಭರಿತವಾಗಿದೆಯೇನೋ ಅಂತ ಅನಿಸೋ ಹಾಗೆ ಹೊಗಳಿದ್ದಾರೆ. ನೋಡ್ತಾ ಇರಿ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ. ಧನ್ಯವಾದಗಳು.